ದಿನ ಸ್ವಾಮೀಜಿ ಮಾತಾಡೋದು, ಸ್ವಾಮೀಜಿ ಹೇಳಿದ್ದು, ಮುಂದೆ ಏನು ಅಪಾಯಗಳಿವೆ ಅಂತ ಸ್ವಾಮೀಜಿ ಹೇಳಿದಾಗ, ಆಗ ಸ್ವಾಮೀಜಿ ಅಂದರೆ ನಾನು ಅನ್ಬಾರ್ದಲ್ಲ, ಅದಕ್ಕೆ ಸ್ವಾಮೀಜಿ ಅನಿಸ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. ಆಗ ಸ್ವಾಮೀಜಿ ಹೇಳಿದ್ರಂತೆ, ಹರಿ ಓಂ ನಮಃ ಶಿವಾಯ ಅಂತ ಮಂತ್ರ ಜಪವನ್ನು ಮಾಡಿ. ಈ 3 ವರ್ಷ ತುಂಬ ಕಷ್ಟ ಆಗಿಬಿಡುತ್ತೆ, ತಾಪತ್ರಯಗಳಿವೆ, ಯಾವ್ಯಾವುದೋ ಭಯಗಳಿವೆ, ಯುದ್ಧದ ಭಯ ಅಂತ ಅರ್ಥ, ಮತ್ತು ಯಾವ್ಯಾವುದೋ ಸುನಾಮಿಗಳಿವೆ, ಅದರ ಅತಿವೃಷ್ಟಿ ಅಂತ ಅರ್ಥ. ಇವೆಲ್ಲ ಇರೋದರಿಂದ ಈ ಪ್ರಪಂಚಕ್ಕೆ ಶಾಂತಿ ಆಗಬೇಕಾದ್ರೆ ನಾವು ಹರಿ ಓಂ ತತ್ಸತ್ ಹೇಳಿ, ಹರಿ ವಿಷ್ಣು ಹರಿ ಓಂ ತತ್ಸತ್ ಅನ್ನೋ ಬದಲು ಹರಿ ಓಂ ನಮಃ ಶಿವಾಯ ಅಂತ ಹೇಳಿ. ಆಗ ಎಲ್ಲರೂ ಅದೇ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಈಗ ಅದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ಏನಿದು ವಿಶೇಷ ಅಂತ ಅಂದ್ಬಿಟ್ಟು. ಜನನಷ್ಟಗಳಾಗ್ತಾಯಿದೆ. ಯಾರೋ ಒಂದಿಬ್ಬರು, ನಾವೊಂದು ಪದ್ಯಗಳು ಕೂಡ ನಾನು ಹೇಳಿದ್ದೆ, 2 ತಲೆಗಳು 2 ದಳಗಳು ಉರುಳಿಸಿ ಆ ಸಂಖ್ಯೆಯಿಂದ ಸಾವಿರಾರು ತಲೆಗಳು, ನಿರಪರಾಧಿ ತಲೆಗಳು ಉರುಳಿತು ಅಂತ. ಅದರ ಅರ್ಥ ಅದೇನೆ. ಮಹಾಭಾರತದಲ್ಲಿ 2 ತಲೆಗಳು ತಾನೇ ಅಲ್ಲಿ ಕೂತಿತ್ತು. ದುರ್ಯೋಧನ ಅಲ್ಲಿ ಕೂತ್ಕೊಂತು, ಸುಮ್ಮನೆ ಇರಲಾರ್ದೆ ಧರ್ಮರಾಯ ಆಟಕ್ಕೆ ಇಳಿಸಿದ್ರು. ಯಾಕೆ ಬೇಕಾಗಿತ್ತದು? ಅದು ಕರ್ಮ, ಅದು ದಳಗಳ ಮೇಲೆ ಬಂತು. ಈಗ ನಾವು ಕಂಡುಹಿಡಿದಿರ್ತಕ್ಕಂಥ ಮದ್ದು ಗುಂಡಿನ ಮೇಲೆ ಬಂದಿದೆ ಪ್ರಭಾವ, ಅಣುಗಳ ಮೇಲೆ ಬಂದಿದೆ ಪ್ರಭಾವ. ಹಾಗೆ ಅವೇ ದಳಗಳಿಗೆ ಅದನ್ನು ಉರುಳಿಸೋದು. ಅವರೆರಡು ದಳ ಉಳಿಸ್ತಾರೆ, ಇವೊಂದು 4-5 ಮಿಸೈಲ್ ಅವ್ರದ್ದು, ಇವರೊಂದು 4-5 ಮಿಸೈಲು. ಆದರೆ ಇವರು ಯಜಮಾನರುಗಳು ಏನು ಬರಲ್ಲ, ಇವರು ಗುದ್ದಾಡಬೇಕು. ನಾನು ಅದೇ ಹೇಳ್ತಾ ಇರೋದು. ಆವಾಗ ಚೆನ್ನಾಗಿರುತ್ತೆ. ಹಿಂದಿನ ರಾಜರು ಒಬ್ಬೊಬ್ಬರು ಕತ್ತಿ ಹಿಡ್ಕೊಂಡು ಆ ರಾಜ ಈ ರಾಜ ಹೋಗ್ತಾಯಿದ್ರು, ಆಮೇಲೆ ಸೈನ್ಯವೂ ಹೋಗ್ತಾಯಿತ್ತು. ಇವರು ಗುದ್ದಾಡ್ಕೋತಿದ್ರು, ಯಾರು ಗೆಲ್ತಾ ಅಂತ ಕೊನೆಗಾಗ್ತಾಯಿತ್ತು. ಇವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ತೀರ್ಮಾನಗಳು ಮಾಡ್ತಾರೆ. ನಾವೊಂದೆರಡು ಮಿಸೈಲ್ ಹಾಕೊಂಡು, ನೀವೊಂದೆರಡು ಮಿಸೈಲ್ ಹಾಕೋಣ ಅಂತ. ಆದರೆ ಸಾಯೋರು ಯಾರು? ನಿರಪರಾಧಿಗಳು, ಮಿಲ್ಟ್ರಿ ನಿರಪರಾಧಿಗಳು. ಅವ್ರಿಗೆ ಗಂಡ ಮಕ್ಕಳಿಲ್ವೇ? ಅವ್ರಿಗೆ ಹೆಂಡತಿ ಇಲ್ವಾ? ಆಗ ಅರ್ಜುನ ಕೇಳ್ತಾನೆ ಕೃಷ್ಣನನ್ನು, ಸ್ವಾಮಿ ಧರ್ಮಯುದ್ಧ ಏನೋ ಸರಿಯೇ, ಆದರೆ ಇದು ತುಂಬ ಕುಲಭ್ರಷ್ಟರಾಗೋಗ್ಬಿಡ್ತಾರೆ. ಇಲ್ಲಿರ್ತಕ್ಕಂಥ ಸೈನ್ಯವೆಲ್ಲ ಏನು ಮಾಡಿದೆ? ಹೇಗಿದ್ದರೂ ಯಾರೋ ಸಾಯಬೇಕು, ಇಲ್ಲ ನಮ್ಮ ಕಡೆ ಸಾಯಬೇಕು, ಇಲ್ಲ ಅವ್ರ ಕಡೆ ಸಾಯಬೇಕು. ಸತ್ತಾಗ ಆಮೇಲಿಂದ ಇರ್ತಕ್ಕಂಥವ್ರೆಲ್ಲರೂ ಹೆಂಡತಿಯರು, ಗಂಡ ಇಲ್ಲದೆ ಇರ್ತಕ್ಕಂಥವ್ರು ಆಗ್ತಾರೆ. ಗಂಡ ಇರಬೇಕು, ಬೇಕೇ ಬೇಕು ಅಂತ ಆಶ್ರಯಿಸ್ತಾರೆ ಬೇರೆಯವರು. ಕುಲಭ್ರಷ್ಟತ್ವ ಆಗ್ಬಿಡುತ್ತೆ, ಮಕ್ಕಳೆಲ್ಲ ಕೆಡ್ತಾರೆ. ಈ ಯಾತಕ್ಕೆ ಈ ರಾಜ್ಯ ಯಾರಿಗೆ ಬೇಕು? ಅದೇ ಥರ ಇವ್ರಿಗೂ ಕೂಡ ಅವಾಗ ಬಂದಿರುತ್ತೆ, ಬರಲೇಬೇಕು ಇವ್ರಿಗೂ. ಯಾಕಪ್ಪ ಅಂತಂದು ಅದು ದೃಢಪಟ್ಟರೆ ಯುದ್ಧ ನಿಲ್ಲುತ್ತೆ. ಅದು ದೃಢಪಡದೆ ಹೋದರೆ ಮಾತ್ರ ಅವರು ಚೆನ್ನಾಗೇ ಇರ್ತಾರೆ. ಸೈನಿಕರು, ಸೈಂಟಿಸ್ಟ್ಗಳು, ಜೊತೆಗೆ ನಿರಪರಾಧಿಗಳು. ಇವ್ರು ಏನು ಮಾಡಿದ್ದಾರೆ? ನಿರಪರಾಧಿಗಳು ಪಕ್ಕದಲ್ಲಿ ಮಿಸೈಲ್ ಬಂದು ಹೊಡೆದ್ರೆ, ನಮ್ಮ ಭಕ್ತರು ಕತಾರ್ನಲ್ಲಿ ತುಂಬ ಕಷ್ಟಪಟ್ಟರು. 4-5 ಫೋನು ದಿನಕ್ಕೆ. ಅವರು ಧೈರ್ಯ ಹೇಳ್ತಿದ್ದೆ, ಏನು ಪರವಾಗಿಲ್ಲ, ಏನು ಇಲ್ಲ ಸ್ವಾಮೀಜಿ, ಪಕ್ಕದಲ್ಲೇ ಹೊಡಿತಿದ್ದೆ. ಪಾಪ ಅವ್ರ ಮನೆ ಆ ಕಡೆನೇ ಇರೋದು, ಏನೂ ಆಗಿಲ್ಲ, ಅದು ಬೇರೆ ವಿಚಾರ. ಆದರೂ ಜನನಷ್ಟ, ಧನನಷ್ಟ, ರಾಷ್ಟ್ರಗಳು ಕಳಕ್ಕೆ ಹೋಗ್ತಾ ಇವೆ. ಆದ್ದರಿಂದ ಲೀಡರ್ಸ್ನ ಆರಿಸ್ಕೊಳ್ಬೇಕಾದ್ರೆ ಚೆನ್ನಾಗಿ ಒಳ್ಳೆ ಒಂದು ಆರಿಸ್ಕೋಬೇಕು, ಶಾಂತಿ ಪ್ರಿಯರನ್ನು ಆರಿಸ್ಬೇಕು. ನಮ್ಮ ದೇಶ ಶಾಂತಿ ಪ್ರಿಯ. ನಮಗೂ ಯುದ್ಧ ಬಂತಿಲ್ಲ ಅಂತಲ್ಲ, ಬೇಗನೆ ಶಾಂತಿ ಆಯಿತು. ಆ ಶಾಂತಿ ಯುಕ್ತಿಯಿಂದ ಪ್ರಯೋಗ ಮಾಡಬೇಕು. ಅದರಿಂದ ಎಲ್ಲರೂ ಉಳಿತಾರೆ. ಇಲ್ಲಿ ಒಂದು ಚಂಡಿ ಯಜ್ಞ ಮಾಡ್ತೀವಿ ನಾವು, ಭಾಳ ದೊಡ್ಡ ಯಜ್ಞ, ಎಲ್ಲ ಬಂದಿರಬೇಕು, ನೀವು ಬಂದಿದ್ರಿ. ಯಾಕಪ್ಪ? ವೃಕ್ಷ ಯಜ್ಞ ಮಾಡಿದ್ವಿ. ಏನು ಹಾಗಂದರೆ ವೃಕ್ಷಗಳು ಹಾಕ್ಬಿಟ್ಟು ಯಜ್ಞಕ್ಕೆ ಅಂತಲ್ಲ, ವೃಕ್ಷಗಳನ್ನು ಬೆಳೆಸಬೇಕು ಅಂತ. ಕರ್ನಾಟಕದಲ್ಲಿ ಒಂದಷ್ಟು ಲ್ಯಾಂಡು, ಆಂಧ್ರದಲ್ಲಿ ಒಂದಷ್ಟು ಲ್ಯಾಂಡು, ತಮಿಳ್ನಾಡಲ್ಲಿ ಒಂದಷ್ಟು ಲ್ಯಾಂಡು, ನಡುಪಳೆಯಲ್ಲಿ ಒಂದಷ್ಟು ಲ್ಯಾಂಡ್ಗಳನ್ನು ಗುರುತಿಸಿ ಅಲ್ಲಿ ನಾವು ಕಾಡನ್ನು ಬೆಳೆಸೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಆಗಲೇ ಶುರು ಆಗಿದೆ. ಈಗಾಗಲೇ ಗೌರ್ಮೆಂಟು ಸ್ವಲ್ಪ ಸಹಾಯ ಮಾಡ್ತಾಯಿದೆ ನಮಗೆ ಕಾಡು ಬೆಳೆಸೋದು ಅಂತ. ಏಕೆಂದರೆ ಅಲ್ಲೇನು ಬೆಳೆ ಬೆಳೆಯಿಲ್ಲ, ಅದಕ್ಕೆ ಬೇರೆ ರೀತಿಯಾದಂಥ ಮಿನರಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಹಾಗೆ ಅದು ವೃಕ್ಷಯಜ್ಞ.
ಆವಾಗಲೂ ನಾನು ಹೇಳಿದೆ ಶಾಂತಿ ಆಗಬೇಕು ಅಂಥೇಳಿ ಆ ಯಜ್ಞವನ್ನು ಮಾಡೋದು. ಆ ಯಜ್ಞ ಅಂದರೆ ಏನು ಸಿಕ್ಕಾಪಟ್ಟೆ ಏನೇನೋ ಉಯ್ಲಿಲ್ಲ ನಾವು. ಒಬ್ಬ ಮನುಷ್ಯ ಊಟ ಮಾಡೋದು ಒಂದು ದಿನಕ್ಕೆ 11 ದಿನ ಎಷ್ಟೋ ಅಷ್ಟೇ ಖರ್ಚು. ಆಜ್ಯ ಮಾತ್ರ ಹಾಕಿದ್ವಿ ನಾವು. ಆಜ್ಯಕ್ಕೆ ಏನು ಖರ್ಚಾಗುತ್ತೋ ಅದು ಮಾತ್ರ ನಾವು ಮಾಡ್ತೀವಿ. ಹಾಗೆ ಅದು ಯಜ್ಞ. ಸುಮಾರು ಯಜ್ಞ ಅಂದರೆ ಸುಮಾರು ಜನ ಟಿನ್ನುಗಳು ಬೇರೆ ಪದಾರ್ಥಗಳೆಲ್ಲ ಹಾಕಿ ಸುಟ್ಟಿಟ್ಬಿಡ್ತಾರೆ. ಅದು ಅಷ್ಟೇ. ಅದಕ್ಕೆ ಮಂತ್ರದಲ್ಲೇನು ಅಷ್ಟೊಂದು ಏನು ಹೇಳಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಯಜ್ಞ ಮಾಡಿದ್ವಿ. ಹಾಗೆ ವೃಕ್ಷ ಯಜ್ಞ ಕೂಡ ವೃಕ್ಷಗಳನ್ನು ಪೂಜೆ ಮಾಡಿ. ಇವತ್ತು ಅಮಾವಾಸ್ಯೆ ಆದ್ದರಿಂದ ಚಂಡಿ ಯಜ್ಞ ಕೂಡ ಮಾಡ್ತೀವಿ ನಾವು. ಶಿವನಿಗೆ ವಿಶೇಷವಾದ ಪೂಜೆ ಚಂಡಿ ಯಜ್ಞ. ಮತ್ತು ಇಲ್ಲೊಂದು ಆಲಯವನ್ನು ಕಟ್ತಾಯಿದ್ದೀವಿ. ಅದಕ್ಕೆ ಯಾವ ಥರ ಮಾಡಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದು ಆಶ್ರಮ ಇದಿದೆ ಅಂತ ನಿಮ್ಗೆ ಅರ್ಥವಾಗಲಿ. ಒಂದು ದರ್ಶನ ಮಾಡಿ. ವೆಂಕಟರಮಣ ಸ್ವಾಮಿನ ಒಂದೇ ಮಾಡೋದಲ್ಲ, ಇನ್ನು ದತ್ತಾತ್ರೇಯರಿದ್ದಾರೆ. ಒಳಗೆ ಬಂದರೆ ಅಮ್ಮನವ್ರು ಇದ್ದಾಳೆ. ಅಮ್ಮನವ್ರನ್ನ ದರ್ಶನ ಮಾಡಿ. ಈ ಪಬ್ಲಿಕ್ ಎಲ್ಲರೂ ಯಾರೂ ಬೇಡ ಅಂತ ಹೇಳಲ್ಲ ನಾವು. ಟೈಮ್ ಪ್ರಕಾರ ಬರಬೇಕು ಅಷ್ಟು ಬಿಟ್ಟರೆ. ಟೈಮ್ ಬಿಟ್ಬಿಟ್ಟು ಯಾವಾಗಲೂ ಬಂದರೆ ಇರೋಲ್ಲ. ದೇವಸ್ಥಾನ ಮುಚ್ಚೋದ್ರೊಳಗೆ ಬಂದು ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರು ಶ್ರೀ